ಅಮ್ಮ, ನಾಷ್ಟ ಮಾಡಿದಿ? ನಾಷ್ಟ ಅದು ಇರಲಿ. ಬೇರೆ ಎಷ್ಟೊತ್ತಿಗೆ ಬಂದ್ರಿ ನೀನು? ನೀನು ನಾವು ಬರುತ್ತಲೇ ಒಂದು 9 ಆಗಿತ್ತಾನೆ. ನೀವು ಮುಕ್ಕೊಂಡಿದ್ದೆ ಆಗ. ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೆಂಗದಳಪ್ಪ ಹುಡುಗಿ? ಹುಡುಗೆಲ್ಲ ಚೆನ್ನಾದ, ಮಣ್ತನೂ ಚೆನ್ನಾಗೈತಿ. ನಂಗಂತೂ ಭಾಳ ಇಷ್ಟ ಆಯ್ತು ಮಣ್ತನ. ಅಪ್ಪ ಅಮ್ಮ ಎಲ್ಲ ಭಾಳ ಚಲೋ ಅದಾರ ಹೇಳ್ಬೇಕಂದ್ರೆ. ಅವ್ನು ಕಲ್ತಾಳ. ಇವಂತರೂ ಏನು ಕಲ್ತಿಲ್ಲ, ಆಕೆ ಜಾಸ್ತಿನೇ ಕಲ್ತಾಳ ಹೇಳ್ಬೇಕಂದ್ರೆ. ಕಲಿತು ಇನ್ನೂ ಇದನ್ನು ಕಲಿಬೇಕು ಅಂದ್ಕೊಂಡಾಳ. ನೋಡು, ನಮ್ಮ ಮನೆಗೆ ಬಂದಮೇಲೆ ಕಲಿತೀನ ಕಲ್ಸುನು. ಆಮೇಲೆ ಅವರು ವರದಕ್ಷಿಣೆ ಎಲ್ಲ ಮಾತಾಡಿದ್ವಿ. ಅವ್ರು ನಾವು ಏನಂತೀವಿ ಅದಕ್ಕೆ ಹ್ಞೂ ಅಂತಂದ್ರು. ಎಲ್ಲದಕ್ಕೂ ಅಂದ್ರು ಅವರು. ಈಗ ಅವ್ರ ಮಗಳಿಗೆ 5 ತೊಲೆ ಬಂಗಾರ ಹಾಕ್ತಾರಂತ, ನಮ್ಮ ಮಗುಗೆ 2 ತೊಲೆ ಬಂಗಾರ ಹಾಕ್ತೀನಿ ಅಂತಂದ್ರೆ, ಆಮೇಲೆ ರೊಕ್ಕ ಕೊಡ್ತೀನಿ ಅದೆಲ್ಲ ಹೇಳಿದ್ರು. ನಾನು ಎದಕ್ಕೆ ಇದ್ನಪ್ಪ, ನಂದೇನು ರಗಡೆ ಐತಿ, ಆದರೂ 4 ಜನ ಬಂದಾಗ ಬೇಕಲ್ಲ ಅಂತ. ಅಲ್ಲೋ ನಂದ ರಗಡೆ ಐತಿ. ಏನು ನೀವೇನು ಹಾಕ್ತೀರ ಅಕ್ಕಿಗೆ? ಹೌದು ನೋಡಿ, ಇದನ್ನು ಮಾತಾಡಲಿಲ್ಲ ನಾನು. ಎಲ್ಲಿ ಬಿಡು, ತಲತಲಾಂತರದಿಂದ ಬಂದೈತಲ್ಲ ಒಣ ಮೊಡವೆಗಳನ್ನ ಅವನ್ನ ಹಾಕ. ಎಲ್ಲಾನು ಹಿರಿ ಸಸಿಗೆ ಸೇರ್ಬೇಕಾಗಿದ್ದು. ಅದು 4 ಜನ ಅದಾರಲ್ಲ, ಅದಕ್ಕೆ ಏನು ಮಾಡು, ಕಾಶಿನ ಸರ ಏನೈತಲ್ಲ ಆಕಿಗೆ ಹಾಕ. ಆಮೇಲೆ ಬಂಗಾರ ತಾಳಿ ಹಾಕ. ಈಗಿನಾರ ಅದೇನೋ ಇಟ್ಟಿಟ್ಟು ಹಾಕೊಂತಾರ ನೋಡು, ಅವನು ಹಾಕ. ಆಮೇಲೆ ಬಳಿ, ಕಡಗದ ಬಳಿ ಅದಾವಲ್ಲ ಅವನು ಹಾಕು. ಆಮೇಲೆ ಇದನ್ನ ಹಾಕ, ಏನು ನಮ್ಮ ಮನೆ ಸಂಪ್ರದಾಯ ಪ್ರಕಾರ ಕೈಗಡಗ ಕೊಡ್ಬೇಕಲ್ಲ, ಕೈಗಡಗ ಕೊಡು. ಬಂಗಾರ ಕೊಡ್ತೀವಿ, ಬೆಳೆ ಕೊಡ್ತೀವಿ ನೋಡು. ಎರಡು ರೇಟ್ ಅಷ್ಟದ ಈಗ. ಯಾವ ಕೊಡ್ತೀವಿ ನೋಡು. ಸರಿನವ. ಇವತ್ತು ಲಗ್ನ ಜಪ್ಸಕ್ಕೆ ಮುಹೂರ್ತ ನೋಡ್ಕೊಂಡು ಬರ್ತೀನಿ. ಇನ್ನು ಮುಂದೆ ಭಾಳ ಮುಹೂರ್ತ ಇಲ್ಲ ಅಂತ, 15 ದಿನ ಅಂತ ಹೇಳ್ಯಾರ. ಮತ್ತೆಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಲ್ಲ ಈಗ. ಸಾರ್ಸಕ್ಕೆ ಅದು ಇವತ್ತು ನನ್ನ ಕಡೆ ಅಂದ್ರೆ ಒಟ್ಟು ಆಗಲ್ಲ, ಇವಂಗೂ ಆಗಲ್ಲ. ಸುಮ್ಮನೆ ಎಲ್ಲರೂ ಸಾರಿಗೆ ಕೊಡ್ತೀನಿ. ಹಳೆ ಮನೆ ಸಾರ್ಸೋದು ಮರಿಬೇಡ ಮತ್ತೆ. ಸಾರ್ಸಾಕತ್ತೀನಿ ಅಂತ ಹೇಳಿ ಹಳೆ ಮನೆ ಸಾರ್ಸ್ ಮತ್ತೆ. ಸರಿ ಅವ್ವ. ಏನಪ್ಪ ಹುಡುಗಿ ಇಷ್ಟ ಆಗ್ಲೇನ? ಹ್ಞೂ ಅಜ್ಜಿ, ನಂಗಂತೂ ಇಷ್ಟ ಆದ್ಲು. ಅಂತೂ ಇಂತ ನನ್ನ ಮೊಮ್ಮಗ ಕರೆಕ್ಟ್ ಜೋಡಿ ಬರಕತ್ತ ಹಂಗಾರ. ಚಲೋ ಆತ್ ಬಿಡಪ್ಪ. ಲಗು ನಾನು ಇನ್ನೊಂದು ನೋಡಿರ ಕಣ್ಣು ಮುಚ್ತೀನಿ. ಅಯ್ಯೋ ಮುದುಕಿ, ಹೆಂಗೆ ಕಂತಿ ನೀನು? ನನ್ನ ಮೊಮ್ಮಕ್ಕಳು ನೋಡಬೇಕು, ಅದ್ರ ಗೊಂಡಿ ತೆಗಿಬೇಕು. ಆಮೇಲೆ ನನ್ನ ಮರಿ ಮೊಮ್ಮಕ್ಕಳು ನೋಡಬೇಕು ನೀನು. ಅದನ್ನೆಲ್ಲ ನೋಡಿ ಹೋಗ್ಬೇಕು ನೀನು. ಅದು ಹೆಂಗಾಗುತ್ತು? ಮುಗ್ಯಾಕೆ ಬಂತು ನಿಮ್ಮ ಅಜ್ಜ ಬಾ ಬಾ ಅಂತ ಕರೆಯಕತ್ತಾನ. ಹಂಗ ಕರಿತಾರತ್ತಾನ, ನನ್ನ ಹೆಸರು ಹೇಳಿ. ಅವನ ಹೆಸರಲ್ಲ ನೋ ನಿನಗೆ ಇಟ್ಟಿದ್ನ. ಸರಿ, ಹಂಗಾರ ಸ್ವಲ್ಪ ಕೆಲಸದಾವು ಹೋಗ್ಬರ್ತೀನಿ. ನಿಂಗವ ಬಾಯಿಲೆ ಅತ್ತೇರಿ ಕರೆದ್ರಿ. ಮದ್ವೆ ಕಾರ್ಯಕ್ರಮದ್ದು ಏನೇನು ಉಸ್ತುವಾರಿ ತಗೊಂತಾರ ನೋಡು. ಕರೆಸ್ ನಿನ್ನ ಮಗಳನ್ನ ಲಗುನ. ಕರೆಸ್ ನಿನ್ನ ಮಕ್ಕಳನ್ನ ಎಲ್ಲಾರನು. ಬಿಗ್ರು ಎಲ್ಲಾರ್ಗೂ ಫೋನ್ ಮಾಡಿವತ್ತೆ. ಸರಿ ಅತ್ತೆ. ದೊಡ್ಡವ ಬಾರವಾ, ಬಾ ಕುಂದ್ರವಾ. ಏನತ್ಕೆ ಹೇಳ್ದೆ ಕೇಳ್ದೆ ಗಟ್ಟಿ ಮಾಡ್ಕೊಂಡು ಬಂದಿರಂತಲ್ಲ? ಅಯ್ಯ ಹೇಳ್ಬೇಕನ್ನೆ. ಹುಡುಗಿ ನೋಡಕ್ ಹೋದ್ವವ, ಅಲ್ಲೇ ಮನಸ್ಸಿಗೂ ಬಂತು. ಮತ್ತು ನಿಶ್ಚಿತಾರ್ಥನ ಮುಗಿಸ್ಕೊಂಡ ಬಂದ್ಬಿಟ್ವಿ. ಇವ್ರು ಏನಂದ್ರೆ ಭಾಳ ಮೂರ್ತಿಲ್ಲ, ಮುಗಿಸ್ಕೊಂಡ ಬಿಡೋಣ ಅಂತಂದ್ರು. ಮತ್ತು ಅದು ಅಲ್ಲದೆ ಭಾಳ ದಿನನೂ ಆಗಿದ್ದಿಲ್ಲಲ್ಲ. ಹುಡುಗ ನಿನ್ನ ಹುಡುಗಿನ ಬ್ಯಾಡ ಅಂದ. ನನಗೂ ಭಾಳ ಆಸೆ ಐತಿ ನಿನ್ನ ಮಗಳನ್ನ ತೊಗೊಳೋದು. ಏನು ಮಾಡ್ದು ಹಿಂಗೆ ನೋಡು. ಹೌದು ಬಿಡವ. ಬಂದಂಗ ಬಿದ್ದಿರ್ತಿತ್ತಿ. ಬರ್ಲೇ ಕುಂದ್ರವ. ಏನು ದೊಡ್ಡವ, ಮೊಮ್ಮಗಳನ್ನ ಮದುವೆ ಜೋರು ಮಾಡಕತ್ತಿಬಿಡು. ಮಾಡಕತ್ತೀನಿ. ಹೌದು, ನಿನ್ನ ಮಗಳು ಯಾರನ್ನ ಲವ್ ಮಾಡಕತ್ತ ಅಂತಲ್ಲ? ನಿಂಗೆ ಯಾರು ಹೇಳಿದ್ರು? ಯಾರು ಹೇಳ್ಬೇಕು? ಗೊತ್ತಾಗಲ್ಲನ? ದೀಬ್ರ ದಿಂಡಿ ಮಗಳು ಯಾವತ್ತಿದ್ರು ದೀಬ್ರ ದಿಂಡಿನ. ನೀನು ಓಡೋಗಿ ಮದುವೆ ಆಯ್ತಕ್ಕೆ, ಮತ್ತು ನಿನ್ನ ಮಗಳು ಅಕ್ನಲ್ಲ. ನೋಡು ದೊಡ್ಡವ, ಹಿಂಗೆ ಅನ್ಕೊಬೇಡ ನೋಡಿ ನೀನು. ಇರಲಿ. ಏನೇನದ ನೋಡು ಮದುವೆ ಕಾರ್ಯಕ್ರಮ ಮಾಡು. ನೋಡು ಅವ್ನ ಜೋಡಿನ ಕಟ್ತೀನಿ ನೋಡೋಕಿನ. ನೋಡು ಏನೇನೈತೆ ಅವ್ರ ಹಣೆ ಬರ್ದಾಗ. ಸರಿ, ಹಂಗಾರೆ ಅತ್ತಿ ಜೋಡಿ ಮಾತಾಡ್ತೀನಿ. ಬರಲಿ. ನನ್ನ ಮಗಳನ್ನ ಬಿಟ್ಟು ಬೇರೆದಕ್ಕಿನ ಮದುವೆ ಮಾಡಕತ್ತಲ್ಲ, ಮಾಡ್ತೀನಿ ಅವಂಗೆ. ಅದು ಹೆಂಗೆ ಮಾಡ್ತಾನೆ ನಾನು ನೋಡ್ತೀನಿ. ನನಗೆ ಅವಾಗ ಅನ್ಸುತ್ತೆ, ಈ ದಿಬ್ರ ತಿಂಡಿ ಮಗಳು ಮದುವೆ ಆದ್ರೆ ಉದ್ಧಾರ ಆಗ್ತಿತ್ತ. ಮತ್ತು ಸುಮ್ಮನೆ ಚಲೋ ಆತೀಗ. ಅಪ್ಪ ದೇವ್ರೆ, ಈಗ ಬರುವಾಕಿರ ನಮ್ಮ ಮನೆ ಮಂಟನ ಬೆಳ್ಕೊಂಡು ಹೋಗುವಂತ ಕೇರ್ಲಪ್ಪ. ಅಮ್ಮ, ಅಪ್ಪಗೆ ಹೇಳಮ್ಮ, ಇಷ್ಟು ಲಗು ಬೇಡ ನಂಗೆ ಮದ್ವೆ. ಅದು ಅಲ್ಲ, ನಿಮ್ಮ ಅಣ್ಣ ಗೊತ್ತಾಗಿ ಸಿಟಿಗೆ ಬರಾಕತ್ತಾನೋ, ಏನು ಮಾಡ್ತಾನೋ ಏನು, ಏನಿಬ್ರು ಜಗಳ ಮಾಡ್ತಾರೋ ಒಂದು ಗೊತ್ತಿಲ್ಲ ಅಲ್ವಾ. ಲಗ್ನ ಪತ್ರನ ಚಾಪ್ಸಾಕತ್ತಾರ ನೋಡಿ ಇವತ್ತು. ಹೌದು. ಆಮೇಲೆ 2 ದಿನದಾಗ ಸೀರೆಗೆ ಬಾ ಅಂತ ಹೇಳ್ಯಾರ. ಬರ್ತೀನಿ, ನೀನು ತೊಗೊಂಡ್ಬರಕ್ಕೆ. ನಿನ್ಗೆ ಯಾವ ಬೇಕಂತ ತೊಗೊಳಕಂದು ನಡಿ. ಹೋಗಮ್ಮ, ನಾನಂತರೂ ಬರಂಗಿಲ್ಲ. ನಂಗೆ ಇಷ್ಟು ಲಗು ಮದುವೆ ಬ್ಯಾಡ ಅಂತ ಹೇಳಾಕತ್ತೀನಿ. ನೀನು ಇಷ್ಟು ಲಗು ಮದುವೆ ಮಾಡಿ ಏನು ಮಾಡ್ಬೇಕಂತ ಮಾಡಿ ನನ್ನ? ಅಯ್ಯ ತಂಗಿ, ಹಂಗೆ ಅನ್ಬಾರ್ದು ಅಯ್ಯವ. ಏನು ಹಂಗೆ ಅನ್ಬಾರ್ದು ಏನೋ, ಹೋಗತ್ತವ. ಅಯ್ಯ ಬಂದೆ ಅಪ್ಪ, ಬಾ. ಅಲ್ಲಪ್ಪ, ನೀನೇ ಹೇಳ್ದಿ ನಿಮ್ಮಪ್ಪ ಎಂಥ ಚಂದ ಕಲ್ಸಾಕತ್ತಿದ್ದಕ್ಕಿ ಸಾಲಿ. ಅದು ಏನು ಹೋಗಿ ಬಂದೆವು ಕಾಲೇಜ್ಗೆ, ಏನು ಒಟ್ಟು ಈಗ ನೋಡು ನಿಂತು ಬಿಟ್ಟಾನ ಈಗ ಮದುವೆ ಮಾಡಕ್ಕೆ. ಅದು ಅಲ್ಲ, ರೈತರಿಗೆ ಕೊಡಕತ್ತಾನ. ನನಗೇನು ರೈತರಿಗೆ ಕೊಡೋದು ಇದು ಇಲ್ಲ. ಆದರೂ ನೋಡಿ ನಿಮ್ಮಪ್ಪ ಹೆಂಗೆ ಒಟ್ಟು ಒಂದೇ ಕಾಲನಾಗ ನಿಂತು ಬಿಟ್ಟಾನ. ಈಗ ಎಲ್ಲದನಪ್ಪ? ಏನಪ್ಪ ಏನು? ಅಲ್ಲಪ್ಪ, ಇಷ್ಟೇನು ಅವಸರ ಇತ್ತಾಗಿನ ಮದುವೆ ಮಾಡಕ್ಕೀಗ? ಅದು ಅಲ್ಲ, ಹಳ್ಳಿ ಕುಗ್ಗು ಕೊಡಗತ್ತಿ. ಆಗಿನ ಚಲೋ ತಂಗೆ ಕಲಿಸಿ ನಾನು ನೌಕರಿ ಕೊಡ್ಬೇಕಂತ ನಾ ಮಾಡಿದ್ದೆ. ನೋಡಪ್ಪ, ನಾನು ನೌಕರಿ ನೋಡಿಲ್ಲ, ಏನೂ ನೋಡಿಲ್ಲ. ನಾ ಆ ಮನುಷ್ಯ ನೋಡಿನಿ ಅಷ್ಟ. ಇವನ್ ಅವ್ರ ಮಂತನ ಹೆಂಗೈತೆ ಅದು ನೋಡಿಲ್ಲ. ಅವೇನು ಬ್ರೋಕರ್ಗಿನ ಹೇಳ ಅದ್ರ ಪ್ರಕಾರನೂ ಹೊಂಟಿದ್ದು ನಾನು. ಅವ್ರ ಆಸ್ತಿನೂ ನೋಡಿಲ್ಲ, ಅಂತಸ್ತು ನೋಡಿಲ್ಲ. ಹುಡುಗ ಮಾತ್ರ ಚಲೋ ಅದಾನ, ಬಂಗಾರ ಅಂತ ಅದಾನ. ನಾಳೆ ನೀವು ಮದುವೆಯಾಗಿ ನಿಮ್ಮ ಹೆಂಡತಿಯರ ಮಾತು ಕೇಳ್ಕೊಂತ ಕುಂತ್ರೆ ನಾಳೆ ಇಕ್ಕಿನ ನೋಡೋರು ಯಾರು? ನಾಳೆ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೆ ಇಲ್ದಂಗೆ ಅಕ್ಕವು. ನಾವು ಇರುತ್ತಾನೆ ಅಟ್ಟಾಕಿ ತವ್ರ ಮನೆ. ನಾವು ಇಲ್ದಾಗ ಏನು ಸಿಗುತ್ತೆ? ಈಗ ನೋಡು, ನಿಮ್ಮ ಮಕ್ಕಳನ್ನ ತವ್ರ ಮನೆಗೆ ನೋಡಿದ್ರೆ ನಾವು ಹೊರಗಿನ ಮದುವೆಗಿನಿ, ಬರೀ ನಾವು ಮನೆಯಕಿನ ಮದುವೆಗಿನಿ. ನೋಡಾಕಿ ನಾವು ಹೋಗಂಗಿಲ್ಲ ತವ್ರ ಮನೆಗೆ. ಗಂಡನ ಮನೆ ಒಂದು ಚಲೋ ಇತ್ತಂದ್ರೆ ಸಾಕು. ಆ ಮನ್ಯಾಗ ಆರಾಮದಿಂದ ಇರ್ತಾಳೆ ನನ್ನ ಮಗಳು. ನಾಳೆ ಏನಾದ್ರೂ ಆಕಿನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂತ ನನ್ನ ನಂಬಿಕೆ ನನಗೈತಿ. ಆ ನಂಬಿಕೆ ನೋಡ್ಕೊಂಡು ನಾನು ಕೊಟ್ಟಿದ್ದು. ಅದು ಅಲ್ಲ, ಇಬ್ರು ಜಾತಕನು ಕರೆಕ್ಟಾಗಿ ಕೂಡಿ ಬಂದೈತಿ. ನನ್ನ ಮಗಳ ಮಾತು ಕೇಳ್ತಾನವ. ಆಮೇಲೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನ. ನಾಳೆ ಇಬ್ರು ಅವ್ರು ಹೆಂಗೆ ಬೆಳಿತಾರೆ ನೋಡ್ತೀನಿ.
ಏನು ಬೆಳಿತಾರೋ ಏನೋ. ಅವ್ನು ನೋಡಕ್ಕೂ ಒಂಚೂರು ಚಂದಿಲ್ಲ, ಹಳಿಗೂ ಕಮಾರ ಇದ್ದಂಗೆ ಅದನ. ಅವ್ನಿಗೆ ಕೊಡಕ್ಕೆ ನಿಂತಿ. ನನಗೇನು ಈ ಮದುವೆ ಇಷ್ಟ ಇಲ್ಲ ನೋಡು. ನೋಡಪ್ಪ, ಇಲ್ಲಿ ನಿನ್ನ ಇಷ್ಟ ಕಷ್ಟಗಳನ್ನ ನಾನಂತೂ ನೋಡಿಲ್ಲ. ನನಗೇನು ನನ್ನ ಮಗಳು ಚೆಂದಾಗಿರ್ಬೇಕು ಅಷ್ಟು ನಾನು ನೋಡಿದ್ದೆ. ಏನು ಗಂಗಾ, ಈ ಮದುವೆ ಇಷ್ಟ ಆಯ್ತಿಲ್ಲ ನಿನಗೆ? ಹಾಂ ಅಪ್ಪ, ಹಾಂ ಹಾಂ ಅಪ್ಪ, ಹಾಂ ಅಪ್ಪ, ಹ್ಞೂ ಹ್ಞೂ ಅಪ್ಪ. ಏ ಗಂಗಾ, ನೀ ಯಾರಿಗೂ ಅಂಜಬೇಕಾಗಿಲ್ಲ. ನಾ ಅದಿನ ನಿನ್ನ ಜೋಡಿ. ನೀ ಏನು ಅಂಜಿ ಹ್ಞೂ ಅನ್ನಕ್ಕೆ ಹೋಗ್ಬೇಡ ಈಗ. ಏನು ಇದ್ದಿದ್ದು ಇದ್ದಂಗೆ ಹೇಳಿ ನೀನು. ಅಣ್ಣ, ಏನು ಏನು ಹೇಳಿ ಅದು? ಅಪ್ಪ, ಹ್ಞೂ ಅಪ್ಪ ಹೆಂಗಂತ ನಂಗೆ ಏನು ಬಂಗಾರ, ನಿಂಗೆ ಓಕೆ ಐತಿಲ್ಲ? ಏನ್ರಿ ನಾನು ಕೇಳಿದ್ರೆ ಹೌದ್ರಿ ಓಕೆ ಐತ್ರಿ ನಂಗೆ. ಹೆಂಗಂತ್ರಿ ಹಂಗ್ರಿ? ನಿಮ್ಮ ತಮ್ಮಗೂ ಓಕೆ ಐತಿ. ನಿನ್ನ ಒಬ್ಬಂದ ನೋಡು, ನಿನ್ನ ಒಬ್ಬಂದ ಇದ್ದಾದ್ಮೇಲೆ ನಾನೇನು ನಿಂತಿಲ್ಲ. ಈಗ ಲಗ್ನ ಪತ್ರ ಚಾಪ್ಸಕ್ಕೆ ಹೊಂಟೀವಿ ನಾವು. ಅವರು ಬರಕತ್ತಾರೆ. ಅದೇನು ನೋಡ್ಕೊಂಡು ಬರ್ತೀನಿ ಇಲ್ಲೇ ಇರ್ತೀವಿ ನೋಡು. ನಾನೇನು ಬರಂಗಿಲ್ಲ, ಹೋಗಿ. ನನ್ನ ವಿರುದ್ಧ ನಿಮ್ಮ ಮದುವೆ ಮಾಡಕತ್ತಿ ಅಂದ್ರೆ ನಾ ಈ ಮದುವೆಗೆ ಇರಂಗಿಲ್ಲ ನೋಡು. ನಿನ್ನ ಇಷ್ಟ. ನಿಮ್ಮ ತಂಗಿ ಮದುವೆಗೆ ನೀ ಇರಬೇಕು ಇರಬಾರ್ದು ಅದು ನೀನು ಬಿಟ್ಟು ಕೊಟ್ಟಿದ್ದೆ. ನಾನಂತೂ ನನ್ನ ಮಗಳನ್ನ ಅವನಿಗೆ ಕೊಡಕ್ಕೆ. ಯಾಕಂದ್ರೆ ಅಂಥ ಹುಡುಗ ನೀ ಎಷ್ಟು ಹುಡುಕಿದ್ರು ಸಿಗಂಗಿಲ್ಲ. ಬಂಗಾರು, ನಾವು ಹೋಗಿ ಲಗ್ನ ಪತ್ರ ಚಾಪ್ಸಕ್ಕೆ ಹೊಂಟೀನಿ. ಬೀಗರು ಬರ್ತಾರಂತೀಗ. ಆಮೇಲೆ ಇನ್ನೆರಡು ದಿನ ಬಿಟ್ಟು ಸೀರೆ ನೋಡಕ್ಕೆ ಹೋಗೋಣ ಅನ್ನಕತ್ತಾರ. ನೋಡು ಏನು ಮಾಡ್ತೀವಿ. ನೀನು ಬರ್ತಿದ್ರು ಬಾ, ಇಲ್ಲ ಮಗಳು ಬರ್ತಿದ್ರು ಬಾ. ಅವಳು ನೀವು ಯಾರು ಬರ್ಲಿಕ್ಕೆ ನಾವು ಹೋಗಿ ಬರ್ತೀವಿ. ಏನ್ರಿ? ಹ್ಞೂ ರೀ, ಕೇಳ್ತೀನಿ ತಗೋರಿ ಗಂಗನ್ ಏನಂತ ಹಂಗೆ. ಸರಿ ಹಂಗ ನಾವು ಹೋಗಿ ಬರ್ತೀನಿ ಈಗ. ಎಷ್ಟು ಹಠವೇ ನೀನು ಗಂಡದ? ಹಾಂ, ಬ್ಯಾಡ ಅಂದ್ರೂ ಮದುವೆ ಮಾಡಕ್ಕೆ ನಿಂತ ನಾವು. ನಾವು ಏನು ಚಂದದ ಅಂತ ಮದುವೆ ಮಾಡಕತ್ತಣ್ಣ. ಹಾಂ, ಅವತ್ತು ಬಂದಾಗ ನನಗೆ ಅವ ಇಷ್ಟ ಆಗಿಲ್ಲ. ಅದೇನು ಲುಂಗಿ ಸುತ್ತಕೊಂಡು ಕಿವ್ಯಾಗ ಒಲಿ ಹಾಕ್ಕೊಂಡು ಅದು ಏನದು ಹಳ್ಳಿ ಕಮಾರ್ ಇದ್ದಂಗೆ ಅದ. ಏನಪ್ಪ, ಸ್ನೇಹಿತರಾಗಿ ಯಾವ್ದ್ರಾಗೂ ಇಲ್ಲ. ನನ್ನ ಕೆಲಸ ಬರ್ತೀನಿ. ಏಕಂಗ ನಿಂತ್ಕೋ. ಅಣ್ಣ, ಏನೋ ನಿನ್ನ ನಿಜವಾಗ್ಲೂ ಮನಸ್ಸೈತೇನಿಲ್ಲ ಇಲ್ಲ? ಅಣ್ಣ ಅದು ಅಪ್ಪ ಹೆಂಗಂತ ನಂಗೆ ಅಣ್ಣ. ಏನು ಎಲ್ಲರಿಗೂ ಏನಾಗೈತಿದೆ ಒಂದು ಅರ್ಥ ಆಗಲ್ಲ ನನಗಂತರು. ಅಲ್ಲ ಯಾವ ಬಂದಿ? ಅಲ್ಲ ಸಂಗು, ನಿನಗರ ಈ ಮದುವೆ ಒಪ್ಪಿಗೆ ಐತೇನ? ಹಾಂ, ನಾನು ಚಲೋ ಐತಿ. ಅವ್ರ ಬಗ್ಗೆ ವಿಚಾರಿಸೀನಿ, ಎಲ್ಲ ಚಲೋ ಐತಿ. ಅಲ್ಲೋ ನಿಮ್ಮ ತಂಗಿನ ನೌಕರಿ ಅಷ್ಟು ಕೊಡ್ಬೇಕು ಅನ್ನೋದು ಒಂದಿಟ್ಟು ರೈತ ಏನಿಲ್ಲ ನಿನಗೆ? ನನಗೂ ಆಸೆ ಇತ್ತಣ್ಣ, ಬಟ್ ನಾನು ರೈತಲ್ಲ. ರೈತರ ಬಗ್ಗೆ ನನಗೂ ಗೊತ್ತೈತಿ. ನೋಡು ತಗೋ, ನಾಳೆ ಏನಾರ ಬೇಕಂದ್ರೆ ನಾನು ಕೊಡಕ್ಕೆ ಬರ್ತೈತಿಲ್ಲ. ಇಲ್ಲಿ ಕೊಡೋ ಪ್ರಶ್ನೆ ಅಲ್ಲೋ. ಅವು ಏನು ನೋಡೋಕ್ಕೂ ಚಂದಿಲ್ಲ. ಆಮೇಲೆ ಒಂಥರ ಅದನ್ನ ಹಳ್ಳಿ ಗಮಾರಂಗತ್ತೆ. ಒಂದಿಟ್ಟು ನೌಕರಸ್ತನ ಕೊಟ್ಟಿದ್ದಂದ್ರೆ ನಮ್ಮ ತಂಗಿ ಸುಖವಾಗಿರ್ತಾ ಇಲ್ಲ. ಆಮೇಲೆ ನಾನು ಪುಣ್ಯದಾಗ ಇರ್ತೀನಿ, ನೀ ಇಲ್ಲಿರ್ತಿ. ಯಾವಾಗ ಪದೇ ಪದೇ ಆಕೆ ನೋಡಿ ನೋಡ್ಕೊಂಡು ಬರೋಕ್ಕಾಗತ್ತಾನ? ಆಮೇಲೆ ಆಕೆಗೆ ಏನಾರು ಬೇಕಂದ್ರೆ ಆಕೆ ಬಾಯಿ ಬಿಟ್ಟು ಕೇಳೋಕ್ಕೆಲ್ಲ ಒಂದಿಟ್ಟು. ಈಗ ನೋಡಿ ನಾನು ಕೇಳಿದ್ರು ಏನು ಹೇಳಿಲ್ಲ, ಹಂಗೆ ಹೋದ್ಲು. ಆಕೆಗೂ ಒಪ್ಪಿಗೆ ಆಗೈತೆ, ಅಪ್ಪಗೂ ಒಪ್ಪಿಗೆ ಆಗೈತೆ, ಅವಾಗ ಒಪ್ಪಿಗೆ ಆಗೈತಿ. ಈಗ ನಾನಿಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ. ಅಪ್ಪ ನನ್ನ ಲಗ್ನ ಪತ್ರ ಚಾಪ್ಸಕ್ಕೆ ಬಾ ಅಂತ ಹೇಳೋಣ, ನಾಳೆ ಹೋಗ್ತೀನಿ. ನೀನು ಬರ್ತೀರಿ ಬಾ, ಹೋಗೋಣ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನಾಳೆ ಅಂದರೆ ನಾಳೆ ನಾಡ್ದು ಏನು ಹೇಳ್ಯಾರ, ಸೀರೆಗೆ ಸೆಲೆಕ್ಷನ್ಗೆ ಬಾ ಅಂತ ಹೇಳಕತ್ತಾರ. ನೀನು ಬಾ, ನೋಡು ಅವ್ರು ಹೆಂಗದಾರ ಏನು ಅಂತ ಒಂದಿಟ್ಟು ವಿಚಾರಿಸ್ಕೊ, ನಿಮಗೂ ಗೊತ್ತಾಗುತ್ತೆ. ನೋಡು, ನೀನು ನನ್ನ ಎಷ್ಟು ಕನ್ವಿನ್ಸ್ ಮಾಡಕ್ಕೆ ಹೋದ್ರು ನಾನು ಮಾತ್ರ ಇದಕ್ಕೆ ಒಪ್ಪಂಗಿಲ್ಲ. ನನಗೇನು ಈ ಮದುವೆ ಇಷ್ಟ ಇಲ್ಲ. ಸರಿ, ನಿನಗೆ ಇಷ್ಟಪಟ್ಟಂಗೆ ಮಾಡು. ಇಲ್ಲಿ ನಿನ್ನ ಇಷ್ಟ ಕಷ್ಟ ನಾನು ನಮ್ಮಪ್ಪ ಅಂತೂ ಕೇಳಂಗಿಲ್ಲ. ನನಗೂ ಸಣ್ಣವಂತೆ, ನಾನು ಅಷ್ಟೇನು ಮಾತಾಡಕ್ಕೆ ಹೋಗಲ್ಲ. ನೋಡಿ ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಅವ್ವ, ಚಾ ಕೊಡ್ಬೇಕು. ಅವ್ವ, ನಿಂಗೆ ಯಾಕೋ ಇದು ಸರಿ ಅನಿಸೋಲ್ಲ. ನೀ ಹೇಳೋಲ್ಲ. ನೋಡಪ್ಪ, ಇದ್ರ ಬಗ್ಗೆ ನನ್ನ ಜೋಡಿ ಮಾತಾಡಬೇಕು ಹೋಗ್ಬೇಡ. ನೀನು ನಿಮ್ಮ ತಂಗಿ ಉಂಟು, ನಿಮ್ಮ ಅಪ್ಪ ಉಂಟು, ನೀನುಂಟು. ನನಗೆ ಅದ್ರಾಗ ಏನೂ ಗೊತ್ತಿಲ್ಲ. ನನಗೇನು ಮದುವೆ ಕಾರ್ಯಕ್ರಮ ಮಾಡಂದ್ರೆ ಅದಷ್ಟು ನನಗೆ ಗೊತ್ತು. ನನಗೂ ಯಾಕೆ ಹುಡುಗ ಚಲೋ ಅನಿಸುತ್ತೆ. ಯಾಕಂದ್ರೆ ಅವ 2 ದಿನ ನಿಂತು ನಿಮ್ಮ ತಂಗಿಗೆ ಆರಾಮಿಲ್ದಾಗ ಅವನ ನಿಂತೆಲ್ಲ ಮಾಡ್ಯಾನ. ನೋಡೋದು ಲುಕ್ ತೊಗೊಂಡು ಏನು ಮಾಡ್ತಿ, ಮಕ ತೊಗೊಂಡು ಏನು ಮಾಡ್ತಿ? ಹಾಂ, ಚೆಂದಾಗಿ ನೋಡ್ಕೊಂಡು ಹೋಗಬೇಕದನ್ನು. ಆಮೇಲೆ ಆಸ್ತಿ ಪಾಸ್ತಿಗೂ ನನಗೇನು ಇದು ಇಲ್ಲ. ಚಂದದನಂತೆ ಬಾವಿ ಬೆಳಕದು. ಚಂದಿದ್ದಾರ ಮನಸ್ಸು ಒಳ್ಳೊಳಗೆ ಅಂತಾರಲ್ಲ, ಹಂಗೆ ಆಗುತ್ತೆ. ನೋಡೋಣ ಹೆಂಗೆ ಆಯ್ತು, ನಾಳೆ ಬರ್ದಾಗ ಏನೈತೆ ಅದಾಗತ್ತೆ. ಏನಾರ ಮಾಡ್ಕೊರಿ ಹಂಗಾರ. ನಿಮ್ಮ ಅಮ್ಮ ಫೋನ್ ಹಚ್ಬೇಕು, ದಾರೆ ಸೀರೆ ತರಬೇಕು ಆಕಿಗೆ. ತರ್ತಾನೋ ಇಲ್ಲ ನೋಡಿ. ನಂದ ಸಂಬಂಧ ಹೆಂಗೈತಿ ನೋಡಿದ್ರೆ. ನಾನು ಬೇರೆದಕ್ಕೆಲ್ಲ ಅವ್ರಿಗೆ ನಾಕಿನ ಮನೆಗೆ ಕೊಟ್ಟಿಲ್ಲ, ಮನೆಗೆ ಕೊಟ್ಟಾರ. ಆದರೂ ನಮ್ಮನ್ನ ನನ್ನ ಹೆಂಗೆ ಮಾಡ್ತಾ ನೋಡಿ ಇಲ್ಲ. ನಾಳೆ ಆ ಪರಿಸ್ಥಿತಿ ನನ್ನ ಮಗಳು ಬರಬಾರ್ದು. ಮುತ್ತಂತ ಗಂಡಿದ್ನಂತಂದ್ರೆ ತವ್ರ ಮನೆ ನೆನಪಾಗಲ್ಲ. ನಾವು ಚಂದ ನೋಡ್ಕೊಂಗಿಲ್ಲ ಏನಕ್ಕಿಲ್ಲ. ನೀ ಚಂದ ನೋಡ್ಕೊಂಗಿಲ್ಲ ಅಂತ ನಾ ಹೇಳಕತ್ತಿಲ್ಲಪ್ಪ. ನಾಳೆ ನನ್ನ ಪರಿಸ್ಥಿತಿ ಆಕಿ ಬರಬಾರ್ದು ಅಂತ ನಿಮ್ಮ ಅಪ್ಪನ ಯೋಚನೆ. ಆಯ್ತಾ.